ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೆನ್ನೆಲ್ಲ ನೋಡಿದ್ರಿ ಸ್ಯಾಟರ್ಡೇ ವ್ಲಾಗ್ ಹಾಕಿದ್ದೆ ಆ್ಯಂಡ್ ಇವತ್ತು ಭಾನುವಾರ ಅಂದ್ರೆ ಒಂದು ಲೇಝಿ ಡೇ ಆಯಿತಾ. ಯಾಕಂದರೆ ಈ ವರ್ಕಿಂಗ್ ವುಮೆನ್ಸ್ಗಾಗಲಿ ಯಾರೇ ವರ್ಕಿಂಗ್ ಮಾಡೋರಿಗೆ ಈ ಸ್ಯಾಟರ್ಡೇ ಸಂಡೇಗೋಸ್ಕರ ಇಡೀ ವಾರ ಪೂರ್ತಿ ವೆಯ್ಟ್ ಮಾಡಿ ಸ್ಯಾಟರ್ಡೇ ಸಂಡೇ ಹೆಂಗಪ್ಪ ಹೊರ್ಟೋಯ್ತು, ಇನ್ನು ತಿರ್ಗಾ ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಒಂದು ಚಿಂತೆ. ಯಾರಿಗೆ ಈ ಥರ ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ಲೇಟಾಗಿದ್ವಿ. ನೆನ್ನೆ ನಾವು ಮಲಗಿದ್ದೆ 2:30 ಆಯಿತು. ನೆನ್ನೆ ಅಂಗಡಿಯಿಂದ ಬಂದಿದ್ದೆ 1:30 2 o'clock ಆಯಿತು. ಮಲಗಿದ್ದೆಲ್ಲ 2:30ಗೆ ಅಂದ್ಕೊಳ್ಳಿ. ಮಾರ್ನಿಂಗ್ ಎದ್ದಿದ್ದು ಎಷ್ಟೊತ್ತಿಗೆ ಗೊತ್ತಾ? 10:30ಗೆ ಎದ್ದು ಕೆಳಗಡೆ ಬರ್ತೀವಿ. ಅತ್ತೆ ಇರಲಿಲ್ಲ, ಯಾಕಂದರೆ ಅತ್ತೆ ಇವತ್ತು ಹೊರಗಡೆ ಹೋಗಿದ್ರು. ಬ್ರೇಕ್ನ ಮಾಡಿಟ್ಟಿದ್ರು. ಫ್ರೆಶ್ ಅಪ್ ಆಗಿಬಿಟ್ಟು ಟೋಸ್ಟ್ನ ತಿನ್ನೋ ಅಷ್ಟರಲ್ಲೇ ಸಹನಾ ಬಂದಿದ್ಲು. ಯಾರು ಸಹನಾ? ಎಲ್ರಿಗೂ ಗೊತ್ತಿರುತ್ತೆ, ಮುಂಚೆಯಿಂದನೂ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ. ಸೊ ಪ್ರಿಟಿ ನೇಲ್ ಗ್ಯಾಲರಿ ಅಂತ ಇನ್ಸ್ಟಾಗ್ರಾಮ್ ID ಹಾಕ್ತಾ ಇರ್ತೀನಿ ನೋಡಿ. ಪ್ರಿಟಿ ನೇಲ್ ಗ್ಯಾಲರಿ ಅಂತ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡ್ತಾರೆ ನೇಲ್ಸ್ನ, ಅಂದರೆ ನೇಲ್ ಆರ್ಟ್ನ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ. ಫೋಕಸ್ ಕ್ಯಾಮರಾ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಈ ಒಂದು ನೇಲ್ಸ್ ಅಂತ. ಆಯಿತಾ, ತೋರಿಸ್ತೀನಿ ನಿಮಗೆ. ಸೊ ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ನೆಕ್ಸ್ಟ್ ವೀಕು ಅದ್ರ ನೆಕ್ಸ್ಟ್ ವೀಕು ಆಲ್ಮೋಸ್ಟ್ 3 weeks ಪೂರ್ತಿ ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಈ ನೆಕ್ಸ್ಟ್ ಕಮಿಂಗ್ ವೀಕಲ್ಲಿ ರೂಪೇಶ್ ಬರ್ಡೇ, ಅದಾಗಿದ್ದು 1 ವೀಕಲ್ಲಿ ಯದುವೀರ್ ಬರ್ಡೇ, ಅದಾಗಿದ್ದು 1 ವೀಕಲ್ಲೇ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ. ಇಲ್ಲ ಲೈನಾಗೆ ಫಂಕ್ಷನ್ಸ್ ಬರ್ತಾ ಇರೋದ್ರಿಂದ ಸ್ವಲ್ಪ ನಮ್ಮನ್ನೇ ನಾವು ಏನಂತಾರೆ ಮೇಕ್ ಓವರ್ ಮಾಡ್ಕೊಳ್ಬೋದಲ್ವಾ ಅಂತ ಅಂದ್ಕೊಂಡು ಇವತ್ತು ನಾನು ನೇಲ್ಸ್ನ ಮಾಡಿಸಿದೆ. ನೋಡಿ ಎಷ್ಟು ಸಕ್ಕದಾಗಿದೆ ನೋಡಿದ್ರಾ? ಅಂದರೆ ನ್ಯಾಚುರಲಾಗೇ ಇರೋ ಥರ ಮಾಡಿಸಿದ್ದೀನಿ. ಇದು ನೇಲ್ ಎಕ್ಸ್ಟೆನ್ಷನ್ನು. ಸೊ ಇದು ನಮಗೆ ಎಷ್ಟು ದಿವಸ ಬರುತ್ತೆ ಅಂದರೆ ಆಲ್ಮೋಸ್ಟ್ 1.5 month ಬರುತ್ತೆ. ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಾಸ್ತಿ ವಾಟರ್ನ ಯೂಸ್ ಮಾಡ್ತೀರಾ, ಜಾಸ್ತಿ ಇದನ್ನೆಲ್ಲ ಅಂದರೆ ಹಾರ್ಡ್ ವರ್ಕಿಂಗ್ ಥರ ಅನಿಸಿದ್ರೆ ನಿಮ್ಗೊಂದು 20-25 daysವರೆಗೂ ಇರುತ್ತೆ ಅಷ್ಟೇ. ಅದಾದಮೇಲೆ ಓಪನ್ ಆಗಿಬಿಡುತ್ತೆ, ಅದೇ ಬಂದುಬಿಡುತ್ತೆ. ಇಲ್ಲ ಅಂತಂದರೆ ನಿಮಗೆ 1.5 month ಬರುತ್ತೆ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ. ಜಾಸ್ತಿ ಹಾಟ್ ವಾಟರ್ ಎಲ್ಲ ಯೂಸ್ ಮಾಡ್ತೀರಾ ಮತ್ತು ಪಾತ್ರೆ ಎಲ್ಲ ಜಾಸ್ತಿ ತೊಳಿದಿರಾ ಇದ್ದರೆ 1.5 ತಿಂಗಳು ಬರುತ್ತೆ. ಸೊ ಇದನ್ನು ಮಾಡ್ಸೋಕ್ಕೆ ಎಷ್ಟಾಗುತ್ತೆ ಅಂತಂದರೆ ಇದು ಡಿಪೆಂಡ್ ನೇಲ್ ಆರ್ಟ್ ಮೇಲೆ, ನಾವು ಸೆಲೆಕ್ಟ್ ಮಾಡೋ ನೇಲ್ ಮೇಲೆ. ಇದರಲ್ಲಿ ಜೆಲ್ ನೈಲ್ ಪಾಲಿಶ್ ಇದೆ, ಅಕ್ರಾಲಿಕ್ ನೇಲ್ ಇದೆ, ನೇಲ್ ಎಕ್ಸ್ಟೆನ್ಷನ್ಸ್ ಇದೆ, ಈ ಥರ. ಸೊ ಹೊರಗಡೆ ಹೋಗಿ ಮಾಡಿಸಿದ್ರೆ ಏನಪ್ಪ ಅಂತಂದರೆ ಕಾಸ್ಟ್ಲಿ ಆಗುತ್ತೆ. ಸೊ ಅವರು ಶಾಪ್ ಇಟ್ಟಿರ್ತಾರೆ, ಅದಕ್ಕೂ ರೆಂಟ್ ಪೇ ಮಾಡಬೇಕು, ಕೆಲಸದವ್ರು ಇರ್ತಾರೆ, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಅವರ ಒಂದು ರೇಟ್ ಅನ್ನೋದಿರುತ್ತೆ. ಸೊ ಇದನ್ನೇ ನೀವು ಹೊರಗಡೆ ಮಾಡಿಸ್ಬೇಕು ಅಂದರೆ 7,000-8,000 ರೂಪಾಯಿ ಆಗುತ್ತೆ. ಆಯಿತಾ, ಅದೇ ನೀವು ಸಹನಾ ಹತ್ರ ಅಂದರೆ ಪ್ರಿಟಿ ನೇಲ್ ಗ್ಯಾಲರಿ ಅವ್ರ ಹತ್ರ ಮಾಡಿಸ್ತೀನಿ ಅಂದರೆ ಜಸ್ಟ್ ಒಂದು 3,000 rupeesಲ್ಲಿ ಈ ಬ್ಯೂಟಿಫುಲ್ ಆಗಿರೋವಂಥ ನೇಲ್ಸ್ ಬಂದ್ಬಿಡುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ. ನಿಮ್ಗೇನಾದರೂ ಮಾಡಿಸ್ಕೋಬೇಕು ಸ್ಪೆಷಲ್ ಡೇಸ್ಗೆ ಅಂತ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ, ನಾನು ಪೇ ಮಾಡಿ ಮಾಡಿಸ್ಕೊಳ್ತೀನಿ. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಯೂಶ್ವಲಿ, ಎಷ್ಟು ಆಯಿತು ಸೌಂದರ್ಯ, ಹೇಗಿರುತ್ತೆ, ಪರ್ಮನೆಂಟ್ ಆಗಿರುತ್ತಾ, ಏನು ಎತ್ತಕತೆ ಅಂತೆಲ್ಲ ಕೇಳ್ತಿರ್ತೀರಲ್ಲ, ಹಾಗಾಗಿ ಹೇಳಿದೆ ಅಷ್ಟೇ, ಓಕೆನಾ. ಆ್ಯಂಡ್ ನೇಲೆಲ್ಲ ಮುಗಿಯೋ ಅಷ್ಟರಲ್ಲಿ ನನಗೆ 3 hours ಆಯಿತು ಪ್ರಾಪರಾಗಿ ತೆಗೆದು ಮಾಡಿ. ಹಳೇದು ನೇಲ್ಸ್ ಇತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಮಾಡೋ ಅಷ್ಟರಲ್ಲಿ ನೋಡಿ ಫೈನಲಾಗಿ ಈ ಥರ ಕಾಣುತ್ತೆ. ನೋಡಿ ಫೋಕಸ್. ಈ ಥರ ಕಾಣುತ್ತೆ. ಮೊನ್ನೆ ಯಾರೋ ಬಂದ್ಬಿಟ್ಟು, ಮೇಡಮ್ ಎಷ್ಟು ಚೆನ್ನಾಗಿರೋ ಕನ್ನಡ ಹೆಸರುಗಳೆಲ್ಲ ಇದೆ, ಇದೇನು ಚಾಯ್ ವಿಕ್ಟ್ರಿ ಅಂತ ಇಕ್ಕಿದ್ದೀರಾ ಅಂತ. ಸೊ ಕನ್ನಡ ಹೆಸರು ಬೇಕಂತ ಯಾವ್ದಾನ ಚೆನ್ನಾಗಿರೋ ಸ್ಯಾನ್ಸ್ಕ್ರಿಟಲ್ಲಿ ಹುಡುಕಿಡಿ, ಇವಾಗ ಸಿಂಧೂರ್ ಕೆಫೆ, ರಾಮೇಶ್ವರಂ ಕೆಫೆ ಎಲ್ಲ ಹೆಂಗಿದೆ ಹೆಸರು ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸ್ಯಾನ್ಸ್ಕ್ರಿಟಲ್ಲಿ ಒಂದು ಒಳ್ಳೆ ಹೆಸರು ಹುಡ್ಕೋಣ ಅಂತ ಇದ್ದೀನಿ.
ಇದನ್ನು ಮಾಡಿಸೋಷ್ಟರಲ್ಲಿ 3 hours ಆಯಿತು. ಮಾಡಿಸಿದಾದ್ಮೇಲೆ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಊಟಕ್ಕೆ ಏನಾದರೂ ಆರ್ಡ್ರ್ ಮಾಡ್ತೀನಿ ಇರು ಅಂದರೆ ಇಲ್ಲ ಹೋಗಬೇಕು ಮಳೆ ಬರೋ ಥರ ಇದೆ ಅಂದ್ಬಿಟ್ಟು ಸ್ನಾನ ಹೊರಟ್ಬಿಟ್ಲು. ಹಾಗಾಗಿ ನಾನಿವಾಗ ಕೈ ನೋವ್ತಾ ಇದೆ ಕ್ಯಾಮ್ರಾನ ಹಿಡ್ಕೊಂಡು. ಎಸ್ ಫ್ರೆಂಡ್ಸ್, ಸೊ ನಾನಿವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ರೂಪೇಶ್ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಯದುವೀರ್ನ ಬೆಳಗ್ಗೆ ಅವನಿಗೆ ನಾನು ಬ್ರೇಕ್ಫಾಸ್ಟ್ಗೆ ಶೇಮಿಯಾ ಬಾತ್ ಮಾಡಿದ್ದೆ. ಸೊ ಗೋಡಂಬಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ತಿನ್ಕೊಂಡಿದ್ದ. ಅದನ್ನೇ ಸ್ವಲ್ಪ ಬಾಕ್ಸ್ ಇತ್ತು ಹಾಕಿ ಪಿನ್ನಿ ಮನೆ ಹತ್ರ ಕಳಿಸಿದ್ದೀನಿ. ಅಲ್ಲಿ ಆಟ ಆಡ್ಕೊತಾ ಇದ್ದಾನೆ. ನಾನಿವತ್ತು ಅಂದ್ಕೊಂಡೆ ಈ ಮೆಸ್ಸಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಡೆಕೋರೇಟ್ ಅಂದರೆ ಹೋಮ್ ಡೆಕೋರ್ಸ್ ಎಲ್ಲ ತರಿಸಿದ್ದೀನಿ. ಅದನ್ನೆಲ್ಲ ಆರ್ಗನೈಸ್ ಮಾಡೋಣ, ಇವತ್ತು ಮ್ಯಾಟ್ಸ್ ಎಲ್ಲ ವಾಶ್ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ. ಮಾರ್ನಿಂಗಿಂದನೇ ಫುಲ್ಲು ಮೋಡ ಇದೆ. ಆ್ಯಂಡ್ ಇದು ಬೇರೆ ಮಾಡ್ಕೊಂಡು ಕೂತ್ಕೊಂಡು ಆಗಲೇ ಇಲ್ಲ. ಆ್ಯಂಡ್ ಇದು ಮಾಡೋಕ್ಕೂ ಕೂಡ ಆಗಲಿಲ್ಲ. ಸೊ ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಹೆಂಗಿದ್ರು ರೂಪೇಶ್ ಬರ್ಡೇ ಹತ್ರ ಬರ್ತಾ ಇದೆ. ಹಾಗಾಗಿ ಏನಕ್ಕೆ ಸರ್ಪ್ರೈಸಾಗಿ ರೂಪೇಶ್ಗೆ ಮೇಕ್ ಓವರ್ನ ಮಾಡಿಸ್ಬಾರ್ದು. ಕೆಲವ್ರು ಅನ್ಕೋಬೋದು ಏನಿದೆಲ್ಲ ಓವರ್ ಬರ್ತಡೇ ಅಂತೆಲ್ಲ ಅಂತ ಅಂದ್ಕೊಳ್ತೀರಾ ಕೆಲವೊಬ್ಬರು. ಬಟ್ ಏನು ಗೊತ್ತಾ, ಅವರು ನಮಗೋಸ್ಕರನೇ ಅವರ ಎಷ್ಟೋ ಇಷ್ಟಗಳನ್ನ ಬಿಟ್ಟಿರ್ತಾರೆ, ಅಂದರೆ ತ್ಯಾಗ ಮಾಡಿರ್ತಾರೆ. ಅಥವಾ ಏನೇನೋ ಅವ್ರ ಲೈಫಲ್ಲಿ ಇವಾಗ ನೀವೇ ಇಟ್ಕೊಳ್ಳಿ, ನಿಮ್ಮ ಅಪ್ಪ ನಿಮ್ಮನ್ನು ಸಾಕೋಕ್ಕೆ ಅಥವಾ ನಿಮಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಏನೆಲ್ಲ ಡ್ರೀಮ್ಸ್ ಎಲ್ಲ ಪಕ್ಕಕ್ಕಿಟ್ಟು ಆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ ಅಂತ ಮಾಡಿರ್ತಾರಲ್ಲ, ಅದೇ ರೀತಿ ಗಂಡಂದಿರು ಅಷ್ಟೇ ಅವ್ರಿಗೆ ಆದಂತಹ ಒಂದು ಫೀಲಿಂಗ್ಸ್ ಇರುತ್ತೆ, ಇಷ್ಟ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಕೆಲವೊಂದು ಸ್ಯಾಕ್ರಿಫೈಸ್ನ ಮಾಡಬೇಕಾಗತ್ತೆ. ಬಟ್ ಈ ಥರ ಒಂದು ಸ್ಪೆಷಲ್ ಡೇ ಬಂದಾಗ ನಾವು ಅವ್ರಿಗೆ ಸರ್ಪ್ರೈಸಸ್ ಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ ಆಯಿತಾ. ಇರೋದು 4 ದಿವಸ, ಯಾವತ್ತಿರ್ತೀವೋ ಯಾವತ್ತು ಸತ್ತೋಗ್ತೀವೋ ಗೊತ್ತಿಲ್ಲ, ಇರೋಷ್ಟು ದಿವಸ ಆರಾಮಾಗಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಕರ್ಕೊಂಡೋಗಿ ಅವ್ರಿಗೆ ಕ್ಲೀನಾಗಿ ಹೇರ್ ಕಟ್ಟು, ಹೇರ್ ಸ್ಪಾ, ಫೇಶಿಯಲ್ ಎಲ್ಲ ಮಾಡಿಸೋಣ, ರಿಲ್ಯಾಕ್ಸ್ ಆಗ್ತಾರೆ, ಒಂದು 2 hours ಆರಾಮಾಗಿರ್ತಾರೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಅವ್ರ ಮೇಲೆ ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದಮೇಲೆ ಇವಾಗ ನಾನು ಅವ್ರನ್ನ ಸ್ಟ್ರೈಟ್ ಸ್ಟುಡಿಯೋಗೆ ಬಂದಮೇಲೆ ಅವ್ರನ್ನ ನಾನೀಗ ಸ್ಟ್ರೈಟ್ ಸ್ಟುಡಿಯೋಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಆ್ಯಂಡ್ ಊಟ ಕೂಡ ಏನೂ ಮಾಡಿಲ್ಲ. ನಾನು ಕೆಲವೊಂದು ಮಿಂತ್ರಾ ಮತ್ತು ಅಮೆಝಾನ್ಸಲ್ಲೆಲ್ಲ ಇವಾಗ ಸೇಲ್ ನಡೀತಾ ಇದೆಯಲ್ಲ, ಬಟ್ಟೆ, ಹ್ಯಾಂಡ್ ಬ್ಯಾಗ್ಸು ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಅದೆಲ್ಲ ಬಂದಿದೆ, ಇನ್ನು ಓಪನ್ ಕೂಡ ಮಾಡಿಲ್ಲ. ನೋಡೋಣ. ಅದಾದಮೇಲೆ ಇನ್ನೇನು ಇಲ್ಲ ಫ್ರೆಂಡ್ಸ್, ಇಷ್ಟೇ ಅಪ್ಡೇಟು. ಆ್ಯಂಡ್ ಬರ್ಡೇಗೆ ಸಿಕ್ಕಾಪಟ್ಟೆ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಆ್ಯಂಡ್ ಯದುವೀರ್ದು ಬರ್ಡೇಗೂ ಅಷ್ಟೇ. ಯದುವೀರ್ ಬರ್ಡೇ ಈ ಸಲ ಎಲ್ಲಿ ಮಾಡೋದು, ಏನು ಫಂಕ್ಷನ್ ಅಲ್ಲಿ ಹುಡುಕ್ಬೇಕು, ಅದೆಲ್ಲ ಇದೆ. ಸೊ ಈ ವೀಕ್ ಏನಿದೆಲ್ಲ ಇದು ಕಂಪ್ಲೀಟಾಗಿ ರೂಪೇಶ್ಗೆ ಡೆಡಿಕೇಟ್ ಮಾಡಿಬಿಟ್ಟು ನೆಕ್ಸ್ಟ್ ವೀಕಿಂದ ಯದುವೀರ್ಗೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಹಾಗೆಯೇ ನಾಳೆ ನನ್ನ ಪ್ಯಾಂಪ್ರಿಂಗ್ ಡೇ ಇಟ್ಕೊಂಡಿದ್ದೀನಿ. ನಾಳೆ ಯದುವೀರ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಂತರ ನಾನು ಸ್ಪಾಗೆ ಹೋಗ್ಬಿಟ್ಟು ನೋಡಿ ಐಬ್ರೋಸ್ ಮಾಡ್ಸೋಕ್ಕೂ ನನಗೆ ಟೈಮ್ ಇಲ್ಲ. ನೀವು ನಂಬ್ತೀರಾ ಬಿಡ್ತೀರಾ. ಸುಮಾರು ಅಂಗಡಿ ಓಪನಿಂಗಿಗೆ ಮಾಡಿಸಿದ್ದು 2 ತಿಂಗಳು ಆಗ್ತಾ ಬಂದಿದೆ, ಇನ್ನು ಐಬ್ರೋಸ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಸರಿ, ನಾನು ಸ್ವಲ್ಪ ಸರ್ಫೀಸ್ನ ತೊಗೊಂಡು ಸ್ವಲ್ಪ ಸೆಲ್ಫ್ ಪ್ಯಾಂಪ್ರಿಂಗ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ. ಇವಾಗ ಹೋಗಿ ಹಂಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡೋಣ ಅಂತಿದ್ದೀನಿ. ಮಾಡಿಸ್ಲಾ ಬೇಡವಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂಚೆ ಎಲ್ಲ ಮಾಡಿಸಿದ್ದೀನಿ, ಅದಾದಮೇಲೆ 3 yearsಯಿಂದ ಮಾಡಿಸಿರ್ಲಿಲ್ಲ. ಸರಿ, ನನಗೂ ಸ್ವಲ್ಪ ಚೇಂಜಸ್ ಬೇಕು. ಸರಿ ಆಯಿತು, ಮಾಡಿಸೋಣ. ಹಾಗೆಯೇ ನನ್ನ ಹೇರ್ ಗ್ರೋತ್ ಅನ್ನೋದು ತುಂಬಾ ಚೆನ್ನಾಗಿದೆ, ಬೇಗ ಹೇರ್ ಗ್ರೋತ್ ಆಗುತ್ತೆ. ಅಕಸ್ಮಾತ್ ಮಾಡಿಸಿದ್ರು ಒಂದು 3-4 months ಇದ್ದರೆ ಜಾಸ್ತಿ ನನ್ನ ಹೇರ್ಸ್ಗೆ. ಯಾಕಂದರೆ ನಂದು ಗ್ಲ್ಯಾಂಡ್ಸ್ ಎಲ್ಲ ತುಂಬ ಬೇಗ ಗ್ರೋತ್ ಆಗುತ್ತೆ. ಸೊ ಹಾಗಾಗಿ ಬೇಗ ನಾರ್ಮಲ್ ಹೇರ್ಸ್, ನ್ಯಾಚುರಲ್ ಹೇರ್ಸ್ ಬಂದುಬಿಡುತ್ತೆ. ನಾವು ಈ ಮನೆಗೆ ಬಂದು 3 months ಆಯಿತಾ. 3 monthsಯಿಂದ ಇದನ್ನೆಲ್ಲ ಕ್ಲೀನಾಗಿ ಶೋಕೇಶ್ ಎಲ್ಲ ಡೆಕೋರೇಷನ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಆಗ್ತಾನೇ ಇಲ್ಲ ಫ್ರೆಂಡ್ಸ್. ಏನು ಮಾಡೋದು ಏನೋ. ಸರಿ, ಇವತ್ತಾದರೂ ಮಾಡೋಣ ಅಂದರೆ ಇದೂ ಆಗಲಿಲ್ಲ. ಇದು ಕತೆ. ಸೀರೀಸ್ ನೋಡ್ತಾಯಿದ್ರು ರೂಪೇಶು, ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ರೆ. ಆ್ಯಂಡ್ ಹೊರಗಡೆ ನೋಡಿ ಸಿಕ್ಕಾಪಟ್ಟಿ ಮಳೆ ಬರ್ತಾ ಇದೆ. ನೋಡಿದ್ರ, ಮೇಲೆಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಚೆನ್ನಾಗಿರುತ್ತೆ. ನಮ್ಮದು ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಇಷ್ಟುದ್ದ ಆಗ್ಬಿಟ್ಟಿದೆ, ಇಷ್ಟಿತ್ತು ಅಷ್ಟುದ್ದ ಆಗ್ಬಿಟ್ಟಿದೆ. ಆ್ಯಂಡ್ ಇದೆ ನಾನು ಆರ್ಡ್ರ್ ಮಾಡಿದ್ದೆ ಬ್ಯಾಗ್ ಬಂತು. ಸೊ ಚೆನ್ನಾಗಿದೆ. ಇದು ಯಾವ ಬ್ರ್ಯಾಂಡ್ ಅಂದರೆ ಈ ಬ್ರ್ಯಾಂಡ್, ಉಲ್ಟಾ ತೋರಿಸ್ತಾ ಇದ್ದೀನಿ, ಸಾರಿ. ಇದು ಯಾವ ಬ್ರ್ಯಾಂಡ್ ಅಂದರೆ ಈ ಬ್ರ್ಯಾಂಡ್ ನೆಸ್ಟಾಸಿಯಾ ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೊಂಥರ ಟೋ ಬ್ಯಾಗ್ ಅಂತಾರಲ್ಲ, ಸೊ ಆ ರೀತಿ. ಇದಕ್ಕೆ ಹೈಲೈಟು ಈ ಥರ ಬೆಲ್ಟ್ ಬಂದಿದೆ. ಲಿಂಕ್ ಬೇಕಂದರೆ ನಾನು ಕೊಡ್ತೀನಿ. ಇದು ಮಿಂತ್ರಲ್ಲಿ ತೊಗೊಂಡಿದ್ದು. ಇದ್ರ ಕಾಸ್ಟ್ ಬಂದು 1999 ಅನಿಸುತ್ತೆ, 2000 ರೂಪಾಯಿ ಅನಿಸುತ್ತೆ. ಚೆನ್ನಾಗಿದೆ. ಇದು MRP ಬಂದು 3500 4000 ಇದೆ. ಆಫರಲ್ಲಿ ಇತ್ತು ಅಂದ್ಬಿಟ್ಟು ಬೈ ಮಾಡಿದೆ. ಇದು ನನಗಲ್ಲ,
ಇದು ಯಾರಿಗೆ ಅಂದರೆ ನನ್ನ ಫ್ರೆಂಡ್ ದೀಪಿಕಾಗೋಸ್ಕರ ನಾನು ತೊಗೊಂಡೆ. ಅವಳು ಚೆನ್ನಾಗಿರುತ್ತೆ ಇದು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಅಮೆಝಾನ್ದು. ಇನ್ನೂ ಬರೋದು ಒಂದು ಅಷ್ಟಿದೆ. ಮೇಲೆಗಡೆ ಸ್ವಲ್ಪ ತೊಗೊಂಡೋಗಿಟ್ಟಿದ್ದೀನಿ. ನೋಡಿ, ಪೂಜೆ ಮಾಡಿಲ್ಲ ಇವತ್ತು, ಮಾಡಬೇಕಾಗಿತ್ತು. ಬನ್ನಿ ಮೇಲೆ ಹೋಗೋಣ. ಆ್ಯಂಡ್ ಬನ್ನಿ ಬಾಲ್ಕನಿ ತೋರಿಸ್ತೀನಿ. ಓ ಮೈ ಗಾಡ್, ಏನಿದು ಮಳೆ ಹಿಂಗೆ ಬರ್ತಾ ಇದೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಕಾರಲ್ಲಿ ಹೋಗ್ಬಿಡೋಣ. ರೂಪೇಶ್ ನೋಡಿ ಫುಲ್ ರೆಡಿ ಆಗ್ತಿದ್ದಾರೆ. ಹಲೋ, ಹಾಯ್ ಮಾಡು. ಏನು ಸಮಾಚಾರ? ಹಾಂ, ರೆಸ್ಟ್ ಮಾಡ್ದ? ಇಲ್ಲ, ಎಲ್ಲಿ ಬಿಟ್ಟೆ ತಾನೆ. ಕಾಟ ಕೊಡಕ್ಕಂತಾನೆ ಇದೆ. ಸರಿ ಹೋಗೋಣ. ಕಮ್ ಲೆಟ್ಸ್ ಗೋ. ಫ್ರೆಂಡ್ಸ್, ಏನು ಗೊತ್ತಾ ಫ್ರೆಂಡ್ಸ್, ನಾನು ಜಿಮ್ ಜಾಯ್ನ್ ಆಗೋಣ ಅಂತ ಇದ್ದೀನಿ. ಅವ್ರ ರಿಯಾಕ್ಷನ್ ನೋಡಿ. ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣ ಆಗಬೇಕು, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು. ಹಾಗಾಗಿ ಜಿಮ್ಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ಜಿಮ್ಮಿಗೆ ಜಾಯ್ನ್ ಆಗಿಬಿಟ್ಟು ಫುಲ್ಲು ಏನಂತಾರೆ ಕಾನ್ಸಂಟ್ರೇಟ್ ಮಾಡಿ ಲೇಟ್ ಆದ್ರೂ ನಿಧಾನಕ್ಕೆ ನನ್ನ ವೆಯ್ಟ್ ಲಾಸ್ ಅನ್ನೋದನ್ನು ಕಮ್ಮಿ ಮಾಡ್ತಾ ಬರ್ತೀನಿ. ಅಟ್ ಎ ಟೈಮ್ ನನಗೆ 2 ಮಂತ್ಸಲ್ಲಿ 3 ಮಂತ್ಸಲ್ಲಿ 10 kg ಅಂತ ಬೇಡ. ಒಂದೊಂದು ಮಂತ್ಗೆ 1 kg 2 kg ಆಗಿ ಸಣ್ಣ ಆದರೆ ಸಾಕು. 1 ವರ್ಷ ಒಂದು 10 kg ಕಮ್ಮಿ ಆಗಬೇಕು ನಾನು, ಅಷ್ಟೇ ಸಾಕು. 10 kg ಕಮ್ಮಿ ಆದರೆ ಸಾಕು. ಸೊ 1 ವರ್ಷ ಕಷ್ಟಪಟ್ಟು ವರ್ಕೌಟ್ ಮಾಡಿದ್ರೆ 10 kg ಈಸಿಯಾಗಿ ಕಮ್ಮಿ ಆಗ್ಬೋದು. ಹಾಗಾಗಿ ಅಂದ್ಕೊಂಡು ಮುಂಚೆ ಹೋಗ್ತಾ ಇದ್ನಲ್ಲ, ಅದೇ ಜಿಮ್ಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ಕಲ್ಟ್ ಫಿಟ್ ನೋಡೋಣ ಅಂದ್ಕೊಂಡೆ, ನಂಗೆ ಸೆಟ್ ಆಗೋಲ್ಲ. ನಂಗೆ ಮುಂಚೆ ಇರೋವಂಥ ಜಿಮ್ಮಲ್ಲಿರೋರೆಲ್ಲ ನನಗೆ ತುಂಬಾ ಫ್ರೆಂಡ್ಸ್, ಚೆನ್ನಾಗಿದೆ, ಒಂಥರ ಫ್ಯಾಮಿಲಿ ಥರ ಇದೆ. ಹಾಗಾಗಿ ಅಲ್ಲೇ ಜಾಯ್ನ್ ಆಗೋಣ ಅಂತಿದ್ದೀನಿ. ಇವಾಗೇನೋ ನಾವು ಹೋಗಿ ನಾನು ಗಿರೀಶ್ ಅಂತ ಆಯಿತಾ, ಸೊ ಅವ್ರ ಹತ್ರ ಹೋಗಿದ್ರೆ ನಗ್ತಾರವರು ಅಂತ 4 to 5 ಟೈಮ್ಸ್ ಹೋಗಿ ಪೇ ಮಾಡಿ ಬಂದಿದ್ದೀನಿ, ಹೋಗೇ ಇಲ್ಲ. ಹಿಂಗೆ ಯಾವಾಗೂ ಅಷ್ಟೇ, ಅವರ ಯಾವಾಗೂ ಹಂಗೆ ಹೇಳೋದು, ಸೌಂದರ್ಯ ನೀನು ಎಷ್ಟು ದುಡ್ಡು ವೇಸ್ಟ್ ಮಾಡ್ತೀಯ ನೀನು ಅಂತ. ಆಮೇಲೆ ಇವಾಗ ನಾನು ಹೋಗಿ ಸೀರಿಯಸ್ಸಾಗೆ ಈ ಸಲ ನಾನು ಮಾಡ್ತೀನಿ ಗಿರೀಶ್ ಸರ್ ಅಂತ ಅಂದರೆ ಅದೂ ನಗ್ತಾರೆ ಅನ್ಕೋ. ಸೊ ಅದನ್ನು ಕೂಡ ವ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಮಳೆ ಯಾವಾಗ ನಿಲ್ಲುತ್ತೆ, ಎಷ್ಟು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಆ್ಯಂಡ್ ಬನ್ನಿ, ಮಳೆ ನಿಂತ ಮೇಲೆ ಕರ್ಕೊಂಡು ಹೋಗ್ತೀನಿ, ರೂಪೇಶ್ ಸರ್ಪ್ರೈಸ್ ಕೊಡ್ತೀನಿ. ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡಿ, ಓಕೆನಾ? ಕೋಟ್ರಸ್ ಹತ್ರ ಬಂದು ಇಲ್ಲಿ ನೋಡಿ ಸ್ವೀಟಿ, ಹಾಯ್. ಅವಳು ನಾನು ಕೊಡ್ತಿರೋ ಬ್ಯಾಗ್ ಹಾಕ್ಕೊಂಡಿದ್ದಾಳೆ, ನಾನು ಗಿಫ್ಟ್ ಮಾಡಿದ್ದೀನಿ ಬ್ಯಾಗು. ಓಕೆ, ಮಾತಾಡು, ಹೇಳಿ ಇವಾಗ. ಕೋಟ್ರಸ್ ಹತ್ರ ಹೋಗಿದ್ವಿ, ಅಲ್ಲೊಂದು ಕೊರಿಯರ್ ಬಂದಿತ್ತು. ಕೊರಿಯರ್ ಎಲ್ಲ ಪಿಕ್ ಮಾಡ್ಕೊಂಡು ಸರಿ ಹಂಗೆ ಮಳೆ ಬರ್ತಾ ಇದೆಯಲ್ಲ, ಕಾರಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಹಂಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿ ಹೋಗ್ತೀವಿ ಫಸ್ಟು? ಗೊತ್ತಿಲ್ಲ, ವೆಸ್ಟ್ ಸೈಡ್ಗೆ ಹೋಗೋಣ. ಓಕೆ, ಬನಾನಾ ಕ್ಲಬ್ ಅಲ್ಲಿ ಪಾರ್ಕಿಂಗ್ ಇಲ್ಲ. ಬನಾನಾ ಕ್ಲಬ್. ಓಕೆ ಫ್ರೆಂಡ್ಸ್, ಫಸ್ಟ್ ಹೋಗ್ಬಿಟ್ಟು ರೂಪೇಶ್ಗೆ ಬಟ್ಟೆ ಶಾಪಿಂಗ್ ಮಾಡೋಣ. ಬಟ್ಟೆದೆಲ್ಲ ಖರ್ಚು ನಂದೆ. ಕಾರ್ ಬೇಕಾ? ಕೊಡ್ಸೋಣ. ಕಾರ್ ಬೇಕಂತೆ ಫ್ರೆಂಡ್ಸ್. ಯಾವುದು? ಫಾರ್ಚುನರಾ? ಸಫಾರಿ, ಟಾಟಾ ಸಫಾರಿ. ಅದು ಯಾವುದು? ಅಷ್ಟೇ ತಾನೇ ಮಾಮ, ಕೊಡ್ಸೋಣ ಬಿಡು. ನೀನು ಕೇಳಿದ್ರೆ ಏನು ಬೇಕಾದ್ರೂ ಕೊಡಿಸ್ತೀನಿ. ಡಿಫೆಂಡರ್ ಅಂತೆ. ಸರಿ ಆಯ್ತು. 35 ಲಕ್ಷನಾ? 2 ಕೋಟಿ ಗಾಡಿ. 2 ಕೋಟಿನಾ? ನನ್ನ ಕೈಲಾಗಲ್ಲ, ಈ ಜನ್ಮದಲ್ಲಿ ಆಗಲ್ಲ ಬಿಡು. ದೇವ್ರ ದಯ ಕೊಟ್ರೆ ಕೊಡ್ಸೋಣ. ಆದ್ರೂ 2 ಕೋಟಿ ಅಷ್ಟು ಕಾರಲ್ಲಿ ಓಡೋದು ಏನು ಯೂಸು? 10 ಲಕ್ಷ ಕಾರಲ್ಲಿ ಓಡೋದ್ರು ಒಂದೇ, 2 ಕೋಟಿ ಕಾರಲ್ಲಿ ಓಡಾಡಿದ್ರು ಒಂದೇ. ದುಡ್ಡಿರೋರು ಸುಮ್ಮನೆ ಹೆಂಗೆ ಖರ್ಚು ಮಾಡ್ಬೇಕು ಗೊತ್ತಾಗಲ್ಲ, ಖರ್ಚು ಮಾಡ್ತಾರೆ ಅಷ್ಟೇ ಅಲ್ವಾ ಫ್ರೆಂಡ್ಸ್? ಏನಂತೀರ? ಸರಿ, ಫಸ್ಟ್ ಶಾಪಿಂಗ್ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಲೆಂತಿ ಆಗ್ತಾಯಿದೆ, ಹಾಗಾಗಿ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದೇ ಕಂಟಿನ್ಯೂಟಿವ್ ನಿಮಗೆ ನಾಳೆ ವ್ಲಾಗಲ್ಲಿ ಹಾಕ್ತೀನಿ. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ವಿ, ರೂಪೇಶ್ಗೆ, ನನಗೆ, ಯದುವೀರ್ಗೆ ಎಲ್ಲ ಏನೇನು ಶಾಪಿಂಗ್ ಮಾಡಿದ್ವಿ ಅಂದ್ಬಿಟ್ಟೆಲ್ಲ ನಾನು ಮುಂದಿನ ವೀಡಿಯೋಲಿ ತಿಳಿಸ್ತೀನಿ. ಇನ್ನು ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋವಂಥ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಓಕೆನಾ? ಬಾಯ್ ಬಾಯ್.